ದೂರುದಾರ ನೂರಾರು ಶವ ಹೂತಿಟ್ಟಿದ್ದೀನಿ ಅಂತೆಲ್ಲ ಹೇಳಿದ್ದ. ದೂರುದಾರ ಹೇಳಿದ ಜಾಗದಲ್ಲಿ ಆಗಿದ್ರೆ ಏನೂ ಸಿಕ್ಕಿಲ್ಲ. ಅಪಪ್ರಚಾರ ಆಗಿದ್ರಿಂದ ಸ್ಪಷ್ಟತೆಗಾಗಿ ಎಸ್ಐಟಿ ರಚಿಸಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ. ಡಿಕೆ ಶಿವಕುಮಾರ್ ಅಪಪ್ರಚಾರ ಮಾಡುವವರ ಬಗ್ಗೆ ಆಲ್ರೆಡಿ ಹೇಳಿದ್ದಾರೆ. ಎಸ್ಐಟಿ ವಿಚಾರವಾಗಿ ಡಿಕೆಶಿ ಷಡ್ಯಂತ್ರ ಅಂತ ಹೇಳಿಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಹಂಗಾದ್ರೆ ರಾಮಲಿಂಗಾರೆಡ್ಡಿ ಅವರಿಗೂ ಗೊತ್ತು ಅಂತಾಯ್ತು, ಧರ್ಮಸ್ಥಳದ ವಿಚಾರದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ. ಏನ್ ಷಡ್ಯಂತ್ರ ಅದು? ಹೊರಗಡೆ ತಗೊಂಬನ್ನಿ. ಅದು ಯಾರು ಮಾಡ್ತಿದ್ದಾರೆ ಷಡ್ಯಂತ್ರ? ಅವ್ರನ್ನ ಒಳಗಾಕಿ. ಯಾರ ಕೈಲಿದೆ ಕಾನೂನು? ಸರ್ಕಾರ ಯಾರ ಕೈಯಲ್ಲಿದೆ? ಷಡ್ಯಂತ್ರ ಇದೆ ಅಂದ್ರೆ ಎಸ್ಐಟಿ ಮಾಡಿದ್ದು ಷಡ್ಯಂತ್ರ ಅಲ್ಲ. ಆದ್ರೆ ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬರ್ಸ್ ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ರಲ್ಲ, ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ. ಧರ್ಮಸ್ಥಳದ ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ. ಅದ್ರ ಬಗ್ಗೆ ಹೇಳಿದ್ದು ಎಸ್ಐಟಿ ಬಗ್ಗೆ ಎಲ್ಲ ಶಿವಕುಮಾರ್ ಹೇಳಿದ್ದು ತಗೋಬೇಕು. ಈಗ ಇನ್ನೊಂದು ಅಪಪ್ರಚಾರ ಬರೀ ಧರ್ಮಸ್ಥಳದ ವಿಚಾರ ಅಂತಲ್ಲ, ಯಾವುದೇ ವಿಚಾರ ಬಂದರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೂ ಕೂಡ ಯಾರಾದರೂ ಕೂಡ ಅಪಪ್ರಚಾರ ಮಾಡಿದ್ರೆ ಪೊಲೀಸು ತನಿಖೆ ಮಾಡಬೇಕು, ಕೇಸ್ ಹಾಕಬೇಕು. ಶಿವಕುಮಾರ್ ಹೇಳಿದ್ದು ಎಸ್ಐಟಿ ಮಾಡಿದ ಷಡ್ಯಂತ್ರ ಅಲ್ಲ. ಹೇಳಿದ್ದು ಧರ್ಮಸ್ಥಳದ ಬಗ್ಗೆ, ಅಲ್ಲಿ ಅದ್ರ ಬಗ್ಗೆ ಷಡ್ಯಂತ್ರ ನಡೀತಾ ಇದೆ ಅಂತ. ಅದನ್ನೇನಾಗುತ್ತೆ, ವ್ಯಾಖ್ಯಾನ ಮಾಡುವಾಗ ಒಬ್ಬೊಬ್ರು ಒಂಥರ ಮಾಡ್ತಾರೆ. ಷಡ್ಯಂತ್ರ ಇದೆ ಅಂದ್ರೆ ಎಸ್ಐಟಿ ಮಾಡಿದ್ದು ಷಡ್ಯಂತ್ರ ಅಲ್ಲ. ಆದ್ರೆ ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬರ್ಸ್ ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ರಲ್ಲ, ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ. ಧರ್ಮಸ್ಥಳದ ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ. ಅದ್ರ ಬಗ್ಗೆ ಈ ದೂರುದಾರ ನೂರಾರು ಶವ ಹೂತಿಟ್ಟಿದ್ದೀನಿ ಅಂತೆಲ್ಲ ಹೇಳಿದ್ದ. ದೂರುದಾರ ಹೇಳಿದ ಜಾಗದಲ್ಲಿ ಆಗಿದ್ರೆ ಏನೂ ಸಿಕ್ಕಿಲ್ಲ. ಅಪಪ್ರಚಾರ ಆಗಿದ್ರಿಂದ ಸ್ಪಷ್ಟತೆಗಾಗಿ ಎಸ್ಐಟಿ ರಚಿಸಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ. ಡಿಕೆ ಶಿವಕುಮಾರ್ ಅಪಪ್ರಚಾರ ಮಾಡುವವರ ಬಗ್ಗೆ ಆಲ್ರೆಡಿ ಹೇಳಿದ್ದಾರೆ. ಎಸ್ಐಟಿ ವಿಚಾರವಾಗಿ ಡಿಕೆಶಿ ಷಡ್ಯಂತ್ರ ಅಂತ ಹೇಳಿಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಹಂಗಾದ್ರೆ ರಾಮಲಿಂಗಾರೆಡ್ಡಿ ಅವರಿಗೂ ಗೊತ್ತು ಅಂತಾಯ್ತು, ಧರ್ಮಸ್ಥಳದ ವಿಚಾರದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ. ಏನ್ ಷಡ್ಯಂತ್ರ ಅದು? ಹೊರಗಡೆ ತಗೊಂಬನ್ನಿ. ಅದು ಯಾರು ಮಾಡ್ತಿದ್ದಾರೆ ಷಡ್ಯಂತ್ರ? ಅವ್ರನ್ನ ಒಳಗಾಕಿ. ಯಾರ ಕೈಲಿದೆ ಕಾನೂನು? ಸರ್ಕಾರ ಯಾರ ಕೈಯಲ್ಲಿದೆ? ಷಡ್ಯಂತ್ರ ಇದೆ ಅಂದ್ರೆ ಎಸ್ಐಟಿ ಮಾಡಿದ್ದು ಷಡ್ಯಂತ್ರ ಅಲ್ಲ. ಆದ್ರೆ ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬರ್ಸ್ ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ರಲ್ಲ, ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ. ಧರ್ಮಸ್ಥಳದ ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ. ಅದ್ರ ಬಗ್ಗೆ ಹೇಳಿದ್ದು ಎಸ್ಐಟಿ ಬಗ್ಗೆ ಎಲ್ಲ ಶಿವಕುಮಾರ್ ಹೇಳಿದ್ದು ತಗೋಬೇಕು. ಈಗ ಇನ್ನೊಂದು ಅಪಪ್ರಚಾರ ಬರೀ ಧರ್ಮಸ್ಥಳದ ವಿಚಾರ ಅಂತಲ್ಲ, ಯಾವುದೇ ವಿಚಾರ ಬಂದರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೂ ಕೂಡ ಯಾರಾದರೂ ಕೂಡ ಅಪಪ್ರಚಾರ ಮಾಡಿದ್ರೆ ಪೊಲೀಸು ತನಿಖೆ ಮಾಡಬೇಕು, ಕೇಸ್ ಹಾಕಬೇಕು. ಶಿವಕುಮಾರ್ ಹೇಳಿದ್ದು ಎಸ್ಐಟಿ ಮಾಡಿದ ಷಡ್ಯಂತ್ರ ಅಲ್ಲ. ಹೇಳಿದ್ದು ಧರ್ಮಸ್ಥಳದ ಬಗ್ಗೆ, ಅಲ್ಲಿ ಅದ್ರ ಬಗ್ಗೆ ಷಡ್ಯಂತ್ರ ನಡೀತಾ ಇದೆ ಅಂತ. ಅದನ್ನೇನಾಗುತ್ತೆ, ವ್ಯಾಖ್ಯಾನ ಮಾಡುವಾಗ ಒಬ್ಬೊಬ್ರು ಒಂಥರ ಮಾಡ್ತಾರೆ. ಷಡ್ಯಂತ್ರ ಇದೆ ಅಂದ್ರೆ ಎಸ್ಐಟಿ ಮಾಡಿದ್ದು ಷಡ್ಯಂತ್ರ ಅಲ್ಲ. ಆದ್ರೆ ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬರ್ಸ್ ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ರಲ್ಲ, ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ. ಧರ್ಮಸ್ಥಳದ ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ. ಅದ್ರ ಬಗ್ಗೆ ಈ ದೂರುದಾರ ನೂರಾರು ಶವ ಹೂತಿಟ್ಟಿದ್ದೀನಿ ಅಂತೆಲ್ಲ ಹೇಳಿದ್ದ. ದೂರುದಾರ ಹೇಳಿದ ಜಾಗದಲ್ಲಿ ಆಗಿದ್ರೆ ಏನೂ ಸಿಕ್ಕಿಲ್ಲ. ಅಪಪ್ರಚಾರ ಆಗಿದ್ರಿಂದ ಸ್ಪಷ್ಟತೆಗಾಗಿ ಎಸ್ಐಟಿ ರಚಿಸಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ. ಡಿಕೆ ಶಿವಕುಮಾರ್ ಅಪಪ್ರಚಾರ ಮಾಡುವವರ ಬಗ್ಗೆ ಆಲ್ರೆಡಿ ಹೇಳಿದ್ದಾರೆ. ಎಸ್ಐಟಿ ವಿಚಾರವಾಗಿ ಡಿಕೆಶಿ ಷಡ್ಯಂತ್ರ ಅಂತ ಹೇಳಿಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಹಂಗಾದ್ರೆ ರಾಮಲಿಂಗಾರೆಡ್ಡಿ ಅವರಿಗೂ ಗೊತ್ತು ಅಂತಾಯ್ತು, ಧರ್ಮಸ್ಥಳದ ವಿಚಾರದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ. ಏನ್ ಷಡ್ಯಂತ್ರ ಅದು? ಹೊರಗಡೆ ತಗೊಂಬನ್ನಿ. ಅದು ಯಾರು ಮಾಡ್ತಿದ್ದಾರೆ ಷಡ್ಯಂತ್ರ? ಅವ್ರನ್ನ ಒಳಗಾಕಿ. ಯಾರ ಕೈಲಿದೆ ಕಾನೂನು? ಸರ್ಕಾರ ಯಾರ ಕೈಯಲ್ಲಿದೆ?
ಷಡ್ಯಂತ್ರ ಇದೆ ಅಂದ್ರೆ SIT ಮಾಡಿದ್ದು ಷಡ್ಯಂತ್ರ ಅಲ್ಲ. ಆದ್ರೆ ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬರ್ಸ್ ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ರಲ್ಲ, ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ. ಧರ್ಮಸ್ಥಳದ ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ. ಅದ್ರ ಬಗ್ಗೆ ಹೇಳಿದ್ದು SIT ಬಗ್ಗೆ ಎಲ್ಲ ಶಿವಕುಮಾರ್ ಹೇಳಿದ್ದು ತಗೋಬೇಕು. ಈಗ ಇನ್ನೊಂದು ಅಪಪ್ರಚಾರ ಬರೀ ಧರ್ಮಸ್ಥಳದ ವಿಚಾರ ಅಂತಲ್ಲ, ಯಾವುದೇ ವಿಚಾರ ಬಂದರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೂ ಕೂಡ ಯಾರಾದರೂ ಕೂಡ ಅಪಪ್ರಚಾರ ಮಾಡಿದ್ರೆ ಪೊಲೀಸು ತನಿಖೆ ಮಾಡಬೇಕು, ಕೇಸ್ ಹಾಕಬೇಕು. ಶಿವಕುಮಾರ್ ಹೇಳಿದ್ದು SIT ಮಾಡಿದ ಷಡ್ಯಂತ್ರ ಅಲ್ಲ ಹೇಳಿದ್ದು. ಧರ್ಮಸ್ಥಳದ ಬಗ್ಗೆ ಅಲ್ಲಿ ಅದ್ರ ಬಗ್ಗೆ ಷಡ್ಯಂತ್ರ ನಡೀತಾ ಇದೆ ಅಂತ ಅದನ್ನೇನಾಗುತ್ತೆ ವ್ಯಾಖ್ಯಾನ ಮಾಡುವಾಗ ಒಬ್ಬೊಬ್ರು ಒಂಥರ ಮಾಡ್ತಾರೆ. ಷಡ್ಯಂತ್ರ ಇದೆ ಅಂದ್ರೆ SIT ಮಾಡಿದ್ದು ಷಡ್ಯಂತ್ರ ಅಲ್ಲ. ಆದ್ರೆ ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬರ್ಸ್ ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ರಲ್ಲ, ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ. ಧರ್ಮಸ್ಥಳದ ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ. ಅದ್ರ ಬಗ್ಗೆ ಈ ದೂರುದಾರ ನೂರಾರು ಶವ ಹೂತಿಟ್ಟಿದ್ದೀನಿ ಅಂತೆಲ್ಲ ಹೇಳಿದ್ದ. ದೂರುದಾರ ಹೇಳಿದ ಜಾಗದಲ್ಲಿ ಆಗಿದ್ರೆ ಏನೂ ಸಿಕ್ಕಿಲ್ಲ, ಅಪಪ್ರಚಾರ ಆಗಿದ್ರಿಂದ ಸ್ಪಷ್ಟತೆಗಾಗಿ SIT ರಚಿಸಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ. DK ಶಿವಕುಮಾರ್ ಅಪಪ್ರಚಾರ ಮಾಡುವವರ ಬಗ್ಗೆ ಆಲ್ರೆಡಿ ಹೇಳಿದ್ದಾರೆ. SIT ವಿಚಾರವಾಗಿ DKಶಿ ಷಡ್ಯಂತ್ರ ಅಂತ ಹೇಳಿಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಹಂಗಾದ್ರೆ ರಾಮಲಿಂಗಾರೆಡ್ಡಿ ಅವರಿಗೂ ಗೊತ್ತು ಅಂತಾಯ್ತು, ಧರ್ಮಸ್ಥಳದ ವಿಚಾರದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ. ಏನ್ ಷಡ್ಯಂತ್ರ ಅದು? ಹೊರಗಡೆ ತಗೊಂಬನ್ನಿ. ಅದು ಯಾರು ಮಾಡ್ತಿದ್ದಾರೆ ಷಡ್ಯಂತ್ರ? ಅವ್ರನ್ನ ಒಳಗಾಕಿ. ಯಾರ ಕೈಲಿದೆ ಕಾನೂನು? ಸರ್ಕಾರ ಯಾರ ಕೈಯಲ್ಲಿದೆ? ಷಡ್ಯಂತ್ರ ಇದೆ ಅಂದ್ರೆ SIT ಮಾಡಿದ್ದು ಷಡ್ಯಂತ್ರ ಅಲ್ಲ. ಆದ್ರೆ ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬರ್ಸ್ ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ರಲ್ಲ, ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ. ಧರ್ಮಸ್ಥಳದ ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ. ಅದ್ರ ಬಗ್ಗೆ ಹೇಳಿದ್ದು SIT ಬಗ್ಗೆ ಎಲ್ಲ ಶಿವಕುಮಾರ್ ಹೇಳಿದ್ದು ತಗೋಬೇಕು. ಈಗ ಇನ್ನೊಂದು ಅಪಪ್ರಚಾರ ಬರೀ ಧರ್ಮಸ್ಥಳದ ವಿಚಾರ ಅಂತಲ್ಲ, ಯಾವುದೇ ವಿಚಾರ ಬಂದರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೂ ಕೂಡ ಯಾರಾದರೂ ಕೂಡ ಅಪಪ್ರಚಾರ ಮಾಡಿದ್ರೆ ಪೊಲೀಸು ತನಿಖೆ ಮಾಡಬೇಕು, ಕೇಸ್ ಹಾಕಬೇಕು. ಶಿವಕುಮಾರ್ ಹೇಳಿದ್ದು SIT ಮಾಡಿದ ಷಡ್ಯಂತ್ರ ಅಲ್ಲ ಹೇಳಿದ್ದು. ಧರ್ಮಸ್ಥಳದ ಬಗ್ಗೆ ಅಲ್ಲಿ ಅದ್ರ ಬಗ್ಗೆ ಷಡ್ಯಂತ್ರ ನಡೀತಾ ಇದೆ ಅಂತ ಅದನ್ನೇನಾಗುತ್ತೆ ವ್ಯಾಖ್ಯಾನ ಮಾಡುವಾಗ ಒಬ್ಬೊಬ್ರು ಒಂಥರ ಮಾಡ್ತಾರೆ. ಷಡ್ಯಂತ್ರ ಇದೆ ಅಂದ್ರೆ SIT ಮಾಡಿದ್ದು ಷಡ್ಯಂತ್ರ ಅಲ್ಲ. ಆದ್ರೆ ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬರ್ಸ್ ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ರಲ್ಲ, ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ. ಧರ್ಮಸ್ಥಳದ ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ. ಅದ್ರ ಬಗ್ಗೆ